ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸ್ಕಿನ್ ಸತ್ವ ಚಾನಲ್. 5 ಕಾಮನ್ ಕ್ವಶನ್ ಅಬೌಟ್ ಲೇಸರ್ ಹೇರ್ ರಿಡಕ್ಷನ್, ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಈಸ್ ಲೇಸರ್ ಹೇರ್ ರಿಡಕ್ಷನ್ ಸೇಫ್? ಇದರಿಂದ ಏನಾದ್ರು ತೊಂದರೆ ಆಗುತ್ತಾ, ಏನಾದ್ರು ಸೈಡ್ ಎಫೆಕ್ಟ್ಸ್ ಇದನ್ನ ಅಂತ ಕೇಳ್ತಾರೆ. ಲೇಸರ್ ಹೇರ್ ರಿಡಕ್ಷನ್ ತುಂಬ ಸೇಫ್ ಟ್ರೀಟ್ಮೆಂಟ್. ಇದನ್ನ ಎಲ್ಲ ಥರದ ಸ್ಕಿನ್ ಮೇಲೂ ನಾವು ಪ್ರಯೋಗ ಮಾಡ್ಬೋದು. ಆದರೆ ಇದು ಟ್ರೈನ್ ಪ್ರೊಫೆಷನಲ್ಸ್ ಹಾಗೂ ಡರ್ಮಟಲಾಜಿಸ್ಟ್ ಸೂಪರ್ವಿಷನ್ ನಲ್ಲಿ ಮಾಡಿದರೆ ನಿಮಗೆ ಯಾವುದೇ ಸೇಫ್ಟಿ ತೊಂದರೆಗಳಾಗೋದಿಲ್ಲ. ನಿಮ್ಮ ಸ್ಕಿನ್ ಸ್ಮೂತ್ ಆಗೇ ಇರುತ್ತದೆ. ಡಸ್ ಇಟ್ ಹರ್ಟ್ ಅಂತ ಕೇಳ್ತಾರೆ. ನೋವಾಗುತ್ತಾ, ಚುಚ್ಚಿದಂಗೆ ಆಗುತ್ತಾ, ಸುಡುತ್ತಾ ಅಂತ ಹೇಳ್ತಾರೆ. ಲೇಟೆಸ್ಟ್ ಲೇಸರ್ಗಳಲ್ಲಿ ಕೂಲ್ ಸೆಫೈರ್ ಟಿಪ್ ಇರುತ್ತೆ. ಇದರಿಂದ ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಚುಚ್ಚೋದು, ಬರ್ನಿಂಗ್ ಸೆನ್ಸೇಷನ್ ಇದು ಯಾವುದೂ ಇರೋದಿಲ್ಲ. ಮೂರನೇ ಕ್ವಶನ್, ಎಷ್ಟು ಸೆಷನ್ ಬೇಕಾಗ್ಬೋದು ನನ್ನ ಕೂದಲು ಕಡಿಮೆ ಆಗೋಕ್ಕೆ? ನಾರ್ಮಲಿ ಹೆಲ್ದಿ ಇಂಡಿವಿಜುವಲ್ಸಿಗೆ 6ರಿಂದ 8 ಸೆಷನ್ ಬೇಕಾಗ್ಬೋದು. ನಿಮಗೆ ಯಾವುದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ, ಹೈಪರ್ ಟ್ರೈಕೋಸಿಸ್, ಹಿರ್ಸುಟಿಸಮ್ ಇದ್ದರೆ ಸ್ವಲ್ಪ 12ರಿಂದ 14 ಸೆಷನ್ ಬೇಕಾಗ್ಬೋದು. ಸೊ ನಿಮ್ಮ ಗೈನಕಾಲಜಿಸ್ಟ್, ಎಂಡೋಕ್ರನಾಲಜಿಸ್ಟ್ ಕನ್ಸಲ್ಟೇಷನ್ ಹಾಗೂ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಂದ ಕೂಡ ನೀವು ಹೇರ್ಸ್ನ ಕಡಿಮೆ ಮಾಡ್ಬೋದು. ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಥವಾ ಇದು ಪರ್ಮನೆಂಟಾ? ರಿಸಲ್ಟ್ಸ್ ನಿಮಗೆ ಬರೋಕ್ಕೆ 3ರಿಂದ 4 ಸೆಷನ್ ಆದಮೇಲೆ ಗೊತ್ತಾಗುತ್ತೆ. ಬರೋ ಕೂದಲು ಥಿನ್ ಆಗ್ತಾ ಹೋಗುತ್ತೆ, ನಂಬರ್ ಆಫ್ ಹೇರ್ಸ್ ಏನಿದೆ ಅದನ್ನು ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಹೇರ್ ಫ್ರೀ ಇಂಟರ್ವಲ್, ಶೇವ್ ಅಥವಾ ವ್ಯಾಕ್ಸ್ ಮಾಡಿದರೆ ಕೂದಲು ಅದೇನು ಟೈಮ್ ಇರುತ್ತೋ ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಹೇರ್ ಫ್ರೀ ಇಂಟರ್ವಲ್ ಅಂತಾರೆ. ಸೊ ಟೋಟಲಿ ಇದು ಹೇರ್ ರಿಡಕ್ಷನ್ ಆಗ್ತಾ ಹೋಗುತ್ತೆ, ನಾಟ್ ಕಂಪ್ಲೀಟ್ ಆರ್ ಪರ್ಮನೆಂಟ್ ಹೇರ್ ರಿಮೂವಲ್. ಸೊ ಇನ್ನಷ್ಟು ಕ್ವಶನ್ಗಳಿದ್ರೆ ಕಮೆಂಟ್ ಮಾಡಿ, ಬನ್ನಿ ವಿಸಿಟ್ ಮಾಡಿ ನಮ್ಮ ಸ್ಕಿನ್ ಸತ್ವವನ್ನು. ಧನ್ಯವಾದಗಳು.